ಬಂಗಾರ ಬೆಳ್ಳಿ ಖರೀದಿಸೋದಕ್ಕೆ ಬಂದು ಒಳ್ಳೆಯ ದಿನ. ಬಂಗಾರ ಬೆಳ್ಳಿ ದರದಲ್ಲಿ ಭರ್ಜರಿ ಇಳಿಕೆ ಆಗಿರುವಂತದ್ದು ಸತತ 4-5 ದಿನಗಳಿಂದ ಇಳಿಕೆ ಆಗ್ತಾ ಇರುವಂತಹ ದರ. ಇಂದು ಮತ್ತೆ ಇಳಿಕೆಯ ಹಾದಿಯನ್ನ ಕಾಣ್ತಾ ಇರುವಂತದ್ದು ಬೆಳ್ಳಿ ಜೊತೆಗೆ ಬಂಗಾರ. ಎರಡು ಬೆಳ್ಳಿ ಬಂಗಾರ ಹೇಗೆ ಅಂತ ಹೇಳಿದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ತರ ಮೊನ್ನೆ ಶರವಣ ಅವರು ಕೂಡ ಹೇಳ್ತಾ ಇದ್ರು, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಯಾವಾಗ ಬಂಗಾರ ದರ ಏರಿಕೆ ಆಗುತ್ತೆ ಆಗ್ಲೂ ಕೂಡ ನಿಯರ್ಲಿ ಅದಕ್ಕೆ ಆಸ್ಪಾಸಾಗಿ ಬೆಳ್ಳಿ ದರನು ಕೂಡ ಏರಿಕೆ ಆಗುತ್ತೆ, ಎಲ್ಲೋ ಕೆಲವೊಮ್ಮೆ ಬಾರಿ ಮಾತ್ರ ಇಳಿಕೆಯನ್ನ ಕಾಣುವಂಥದ್ದು ಅಂತ ಹೇಳ್ಬಿಟ್ಟು. ಸೊ ಇದೀಗ ಬೆಳ್ಳಿ ಬಂಗಾರ ಎರಡೂ ಬೆಲೆ ಕೂಡ ಕುಸಿತವನ್ನ ಕಾಣ್ತಾ ಇದೆ. ಬಟ್ ಮೋದಿ ಅನೌನ್ಸ್ ಮಾಡಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ 1 year ವರೆಗೂ ಬಂಗಾರವನ್ನ ಖರೀದಿ ಮಾಡಬೇಡಿ, ಬಿಕಾಸ್ ಏನು ಆರ್ಥಿಕ ಪರಿಸ್ಥಿತಿಯನ್ನ ಒಂದು ಇಕ್ವಾಲಿಟಿಯನ್ನ ಮೇಂಟೈನ್ ಮಾಡಬೇಕು, ಯಾವುದೇ ಸಮಸ್ಯೆಗಳು ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ವಿದೇಶಿ ಪ್ರಯಾಣವನ್ನು ಕೂಡ ಮಾಡಬಾರ್ದು ಅಂತ. ಸೊ ಈಗ ಒಂದು ರೀತಿಯಾಗಿ ಗ್ರಾಹಕರಿಗೆ ಫುಲ್ ಕನ್ಫ್ಯೂಸ್ ಆಗುತ್ತೆ, ಖರೀದಿ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಬಟ್ ಮೋದಿ ಏನೋ ಒಂದು ಹೇಳಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಯೋಚನೆ ಮಾಡಿ ಪ್ರತಿ ಹೆಜ್ಜೆನೂ ಕೂಡ ಇಡುವಂಥ, ಅಂದ್ರೆ ಫಾಲೋವರ್ಸ್ ತುಂಬಾ ಜನ ಇರ್ತಾರೆ. ಸೊ ಹಾಗಾಗಿ ಸತತ 4-5 ದಿನಗಳಿಂದ ಇಳಿಕೆ ಆಗ್ತಾ ಇದೆ ದರ. ಬಟ್ ಖರೀದಿ ಮಾಡ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆಯಾ? ಇಲ್ಲ. ಬಂಗಾರದ ಬೆಲೆ 2,000, ಬೆಳ್ಳಿ ಬೆಲೆ 5,000 ಇಳಿಕೆಯನ್ನ ಕಂಡಿದೆ. ಅಧಿಕ ಮಾಸದ ಆರಂಭದಲ್ಲೇ ಇಳಿದಿರುವಂತಹ ಚಿನ್ನದ ದರ. ಬಿಕಾಸ್ ಯಾಕೆ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಒಂದು ಮೋದಿ ಹೇಳಿರುವಂತಹ ಮಾತುಗಳು, ಮತ್ತೊಂದು ಆರ್ಥಿಕ ಪರಿಸ್ಥಿತಿ ಕುಗ್ಗಬಾರದು ಅಂತ ಹೇಳ್ಬಿಟ್ಟು ಮುಂದಾಲೋಚನೆಯನ್ನ ಮಾಡಿ ಅದನ್ನ ಅರ್ಥ ಮಾಡ್ಕೊಂಡಂಥವ್ರು, ಮತ್ತೊಂದು ಬೇಡಿಕೆ ಕಮ್ಮಿ ಆದ್ರೆ ಇನ್ನೂ ಕೂಡ ಇಳಿಮುಖವನ್ನ ಕಾಣಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗದೆ ಇರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಂಗಾರ ಮತ್ತೆ ಬೆಳ್ಳಿ ಎರಡೂ ದರ ಕೂಡ ಇಳಿಕೆ ಆಗಿರುವಂಥದ್ದು ಸತತ 4-5 ದಿನಗಳಿಂದ ಕೂಡ ಇಳಿಮುಖವನ್ನ ಕಾಣ್ತಾ ಇದೆ. ಇವತ್ತು ಮತ್ತೆ ಇಳಿಕೆಯ ಹಾದಿಯತ್ತ ಚಿನ್ನ ಮತ್ತೆ ಬೆಳ್ಳಿ ಎರಡೂ ಕೂಡ 10 ಗ್ರಾಂ ಚಿನ್ನ ಹಳೆಯ ದರ ಹೊಸ ದರ ಕಂಪೇರ್ ಮಾಡ್ತಾ ಹೋಗೋದಾದ್ರೆ 2000 ಇಳಿಮುಖವನ್ನ ಕಾಣ್ತಾ ಇದೆ. ಇರಾನ್ ಅಮೆರಿಕ ಯುದ್ಧದ ಕಾರಣ ಈ ಒಂದು ಅನಿಶ್ಚಿತತೆ ಕಾಣ್ತಾ ಇರುವಂಥದ್ದು. ಸೊ 1 kg ಬೆಳ್ಳಿಯ ದರ, ಹಳೆಯ ದರ ಮತ್ತೆ ಹೊಸ ದರ ನೋಡ್ತಾ ಹೋಗೋದಾದ್ರೆ 28 ಲಕ್ಷ ಇರುತ್ತೆ ಹಳೆ ದರ, ಹೊಸ ದರ 27,50,000 ಇದೆ. ಸೊ ನಿಯರ್ಲಿ 5,000 ಕಮ್ಮಿ ಆಗ್ತಾ ಇರುವಂಥದ್ದು. ಮತ್ತೆ ಬಂಗಾರದ ದರ ಕೂಡ 2,000ದಿಂದ 3,000 ಹತ್ತತ್ರಕ್ಕೆ ಇಳಿಮುಖವನ್ನ ಕಾಣ್ತಾ ಇರುವಂಥದ್ದು. ಸೊ ಇನ್ನೂ ಕೂಡ ಇಳಿಕೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಅಂದಾಜಿಸಲಾಗ್ತಾ ಇದೆ. 4 to 5 days ಇಂದ ಇಳಿಮುಖವನ್ನ ಕಾಣ್ತಾ ಇರುವಂಥದ್ದು ಬೆಳ್ಳಿ ಹಾಗೆ ಬಂಗಾರದ ದರ. ಸೊ ಒಂದ್ ಕಡೆ ಅನ್ಸುತ್ತೆ ಹೋಗಿ ಪರ್ಚೇಸ್ ಮಾಡಿಬಿಡ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಮತ್ತೊಂದು ಕಡೆ ಇನ್ನೂ ಕೂಡ ಇಳಿಮುಖವನ್ನ ಕಾಣಬಹುದಾ? ಒಂದು ಯುದ್ಧದ ಎಫೆಕ್ಟ್, ಮತ್ತೊಂದು ಆ ಬೇಡಿಕೆ ಕಮ್ಮಿ ಆದಂತಹ ಸಂದರ್ಭದಲ್ಲಿ ಇನ್ನೂ ಕೂಡ ಇಳಿಮುಖವನ್ನ ಕಾಣಬಹುದು ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ಸಾಕಷ್ಟು ಬಂಗಾರದ ಅಂಗಡಿಗಳೆಲ್ಲ ಕೂಡ ಬಿಗೋ ಅಂತ ಇದೆ, ಯಾರು ಕೂಡ ಆಭರಣವನ್ನ ಖರೀದಿ ಮಾಡೋಕೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದಷ್ಟು ಅಸೋಸಿಯೇಷನ್ ಮಾಡಿಕೊಂಡು ಪತ್ರವನ್ನು ಬರಿಬೇಕು ಮೋದಿಗೂ ಅಂತ ಕೂಡ ಪ್ಲಾನಿಂಗ್ಸ್ ಅನ್ನ ಮಾಡಲಾಗಿತ್ತು. ಬಿಕಾಸ್ ಅವ್ರು ಕೊಟ್ಟಿರುವಂತಹ ಹೇಳಿಕೆಯ ಬೆನ್ನಲ್ಲೇ ಗ್ರಾಹಕರು ಅಂಗಡಿಗೆ ಶಾಪ್ಗೆ ಧಾವಿಸುವವರ ಸಂಖ್ಯೆ ಕೂಡ ಇಳಿಮುಖ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಕಾದು ನೋಡಬೇಕು, ಇನ್ನೂ ಕೂಡ ಇಳಿಮುಖ ಆಗತ್ತಾ ಅಥವಾ ಮತ್ತೆ ಏರಿಕೆಯನ್ನ ಕಾಣುತ್ತಾ ಅಂತ ಹೇಳ್ಬಿಟ್ಟು.